ಭರತ್ ಕುಮಾರ್ ತಲೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಆ ಕ್ಯಾರೆಕ್ಟರ್ ಯಶಸ್ಸು. ನಾನು ಹೇಳ್ತಿರೋದೇನು ಅಂದ್ರೆ, ನೀವು ಒಂದು ಚಿತ್ರ ನೋಡಿದಾಗ ನಾನು ಅವನ ತರ ಆಗ್ಬೇಕು, ನಾನು ಅವಳ ತರ ಆಗ್ಬೇಕು ಅಂತ ಆಡಿಯನ್ಸ್ ಡಿಸೈಡ್ ಮಾಡ್ತಾರಲ್ಲ, ಅದು ಒಂದು ಚಿತ್ರದ ಗೆಲುವು. ಚಿತ್ರ ನೋಡೋನು ನಾನು ಒಳ್ಳೆಯವನಾಗಬೇಕು, ನಾನು ಕೆಟ್ಟವನಾಗಬೇಕು ಅಂತ ಯೋಚನೆ ಮಾಡಲ್ಲ. ನಾನು ಡಾಕ್ಟರ್ ರಾಜ್ಕುಮಾರ್ ಆಗಬೇಕು, ನಾನು ಈ ಪಾತ್ರ ಆಗಬೇಕು, ಆ ಪಾತ್ರ ಆಗಬೇಕು ಅಂತ ಡಿಸೈಡ್ ಮಾಡ್ತಾನಲ್ಲ, that is the triumph of a story, and that is the triumph of a storyteller like ರಾಜೇಂದ್ರ ಸಿಂಗ್ ಬಾಬು. ಸರ್, 3 ಗಂಟೆ ಕಾಲ ಒಂದು ಚಿತ್ರ ಮಾಡೋದು ಕಷ್ಟ ಸರ್, ಆದ್ರೆ ಆ ಚಿತ್ರ 30 ವರ್ಷ ನಿಮ್ಮ ಮನಸ್ಸಲ್ಲಿ ಉಳಿಯೋ ತರ ಮಾಡ್ತಾರಲ್ಲ, ಅದಕ್ಕೆ ಸಿಂಗ್ ಬಾಬು ಅವ್ರಿಗೆ ಒಂದು ವಿಷಯವನ್ನ ನಿಮ್ಮ ಮನಸ್ಸಲ್ಲಿ ದಶಕಗಳು ಉಳಿಯುವಂತ ಶಕ್ತಿ ಇರುತ್ತಲ್ಲ, ಅವರು ಶ್ರೇಷ್ಠ ನಿರ್ದೇಶಕರಾಗೋದು. ಅಂಡ್ ವಾಟ್ ಅ ಪವರ್ಫುಲ್, ನಾನು ಹೇಳ್ತಿದ್ದು ಸ್ಟೋರಿ ಟೆಲ್ಲರ್ ಅಂತ ಹೇಳ್ತೀವಿ ಒಬ್ಬ ಡೈರೆಕ್ಟರ್ನ. ಬಾಬು ಸರ್ ಇಸ್ ಅ ಸ್ಟೋರಿ ಟೆಲ್ಲರ್. ಹೇಗೆ? ಒಂದು ರೊಮ್ಯಾಂಟಿಕ್ ಕತೆ ಬಂಧನ ಮಾಡ್ತಾರೆ, ಈ ಕಡೆ ಒಂದು ಯೋಧರ ಕತೆ ಮಾಡ್ಬಿಡ್ತಾರೆ, ಅದೆಲ್ಲ ಬಿಟ್ಟು ದುಡಿಯೋಂತ ನಮ್ಮನ್ನು ಇಟ್ಕೊಂಡು ಕೋತಿಗಳು ಸರ್ ಕೋತಿಗಳು ಮಾಡ್ಬಿಡ್ತಾರೆ, ಕುರಿಗಳು ಸರ್ ಕುರಿಗಳು ಮಾಡ್ತಾರೆ. ಆ ರೇಂಜ್ ಹೇಳ್ತಾರ. ನಾನು ನೀನ್ ಯಾವ ಕತೆ ಬೇಕಾದ್ರೆ ಕೊಡಯ್ಯ, ನಾನು ಹೇಳ್ತೀನಿ ವಿಜುವಲಿ. ಆ ಸ್ಟ್ರೆಂತ್ ಇದೆಯಲ್ಲ, ಅದು ಅಂದ್ರೆ ಒಂದು ಜಾನ್ರ ಡೈರೆಕ್ಟರ್ ಸಿಗ್ತಾರೆ ನಿಮಗೆ. ಆಕ್ಷನ್ ಫಿಲ್ಮ್ಸ್ ಅಲ್ಲಿ ಎಕ್ಸ್ಟ್ರಾರ್ಡನರಿ ಡೈರೆಕ್ಟರ್ ಸಿಗ್ತಾರೆ, ರೊಮ್ಯಾಂಟಿಕ್ ಫಿಲ್ಮ್ಸ್ ಅಲ್ಲಿ ಎಕ್ಸ್ಟ್ರಾರ್ಡನರಿ ಸಿಗ್ತಾರೆ. ಏನ್ ಕೊಟ್ಟರು ಮಾಡ್ತೀನಿ ನಾನು ಅಂತ ಇದ್ದಾರಲ್ಲ, ಅದನ್ನ ಸತತವಾಗಿ ಮಾಡೋದಿದೆಯಲ್ಲ, ಅದನ್ನ 50 ವರ್ಷಗಳು ಮಾಡೋದಿದೆಯಲ್ಲ, ಅದು ಕೆಲವರಿಂದ ಸಾಧ್ಯ. ಅದರಲ್ಲಿ ಒಬ್ರು ಅಂದ್ರೆ ಎಸ್ ವಿ ಆರ್.